ಹೆಲೋ ಆಲ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಎಲ್ಲರೂ ರಿಸಲ್ಟ್ ಲಾಸ್ಟಲ್ಲಿ ತೋರಿಸಿದ್ರೆ ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ನನ್ನ ಅಣ್ಣನ ಪಾಪು ನಾಮಕರಣಕ್ಕೆ ಹಾಕಿದ್ದು. ನೀವು ನೋಡ್ಬೋದು, ಇದು ಫುಲ್ ಹ್ಯಾಂಡ್ ಬ್ಲೌಸ್ ಆ್ಯಂಡ್ ಫ್ರಂಟ್ ಬಂದುಬಿಟ್ಟು ಸ್ವೀಟ್ ಹಾರ್ಟ್ ನೆಕ್ ಆ್ಯಂಡ್ ಬ್ಯಾಕ್ ಬಂದುಬಿಟ್ಟು ಕ್ಲೋಸ್ ನೆಕ್. ಸೊ ಈ ಬ್ಲೌಸ್ ನೀವು ಈಸಿಯಾಗಿ ಹೊಲಿಬೋದು. ನಾನು ಸ್ಟೆಪ್ ಬೈ ಸ್ಟೆಪ್ ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಫಸ್ಟ್ ಪಾರ್ಟಲ್ಲಿ ನಾನು ಕಟ್ಟಿಂಗ್ ಹೇಳಿದ್ದೀನಿ, ದೆನ್ ದಿ ನೆಕ್ಸ್ಟ್ ಪಾರ್ಟಲ್ಲಿ ಸ್ಟಿಚಿಂಗ್ ಹೇಳಿದ್ದೀನಿ. ಬಿಕಾಸ್ ಒಂದೇದ್ರಲ್ಲಿ ಹಾಕಿದರೆ ಆಲ್ಮೋಸ್ಟ್ 1.5 hour ವೀಡಿಯೋ ಆಗ್ತಿದೆ. ಸೊ ಹಾಗಾಗಿ ನಾನು ಹಾಫ್ ಆ್ಯಂಡ್ ಹಾಫ್ ಮಾಡಿದ್ದೀನಿ. ಪ್ಲೀಸ್ ವಾಚ್ ಮೈ ವಿಡಿಯೋ ಆ್ಯಂಡ್ ಲೆಟ್ ಮಿ ನೋ ಹೌ ಇಟ್ ವಾಸ್. ಇಲ್ಲ ಏನಾದರೂ ಮಿಸ್ ಆಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ಐ ಕ್ಯಾನ್ ಇಂಪ್ರೂವ್. ಈ ಬಟ್ಟೆ ಏನಿದೆ ಅದನ್ನು 2 times ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಇದು ಕೆಳಗಡೆ ಬಟ್ಟೆ, ಇದು ಮೇಲೆ ಬಟ್ಟೆ. ಸೊ ನಿಮ್ಮದು ಬಾಡಿ ಮೆಷರ್ಮೆಂಟ್ ಏನಿದೆ ಅದು ಡಿವೈಡ್ ಬೈ 4. ಸೊ ನಿಮ್ಮ ಚೆಸ್ಟ್ 34 ಇದ್ದರೆ ಡಿವೈಡ್ ಬೈ 4 + 2 ಮಾಡಬೇಕು. ಸೊ ಈಗ 11 ಇದೆ. ಸೊ ದಿಸ್ ಶುಡ್ ಬಿ ಫೈನ್. ನಾನು ಕ್ರಾಪ್ ಟಾಪ್ ಹೊಲಿಯೋದ್ರಿಂದ ನಾನು ಕೆಳಗಡೆ ಮಡಚ್ತೀನಿ, ಆಲ್ಮೋಸ್ಟ್ 2 inches ಮಡಚ್ತೀನಿ. ಸೊ ಹಾಗಾಗಿ ನನ್ನ ಬರೀ ಕ್ರಾಪ್ ಟಾಪ್ ಬಂದುಬಿಟ್ಟು ನಂಗೆ 14 ಇದ್ದರೆ ಸಾಕು. ಆದರೆ ನಾನು ಸಿನ್ಸ್ ಮಡಚೋದ್ರಿಂದ ನಾನು 15.5 ತೊಗೊಳ್ತೀನಿ. ಸೊ ದ್ಯಾಟ್ ಆಲ್ಮೋಸ್ಟ್ ಇಲ್ಲ 16 ತೊಗೊಂಡ್ರೂ ನಡೆಯುತ್ತೆ. ಸೊ ದಟ್ ನಾನು 2 inch ಮಡಚ್ಬೋದು. ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ಉದ್ದ ಹೊಲ್ಕೊಂಡ್ರು ಬ್ಲೌಸ್ ಅದು ಒಳ್ಳೇದೇನೆ. ಸೊ ದಟ್ ನೀವು ಅದನ್ನು ಯಾವ್ದಾದ್ರು ಸ್ಕರ್ಟ್ ಇಲ್ಲ ಕ್ರಾಪ್ ಟಾಪಿಗೆ ಹಾಕೋಬೋದು. ನಾನು ಹೊಲಿಯೋ ಬ್ಲೌಸ್ ಅದು ಎಸ್ಪೆಷಲಿ ನನಗೆ ಹೊಲ್ಕೊಳ್ಳೋ ಬ್ಲೌಸ್ ಎಲ್ಲ ಬಂದುಬಿಟ್ಟು ಬ್ಯಾಕ್ ಹುಕ್ಕೇನೆ. ಸೊ ದಟ್ ನೀವು ಕ್ರಾಪ್ ಟಾಪಿಗೆ ಅಂದರೆ ಸ್ಕರ್ಟ್ಸಿಗೆಲ್ಲ ರೀಯೂಸ್ ಮಾಡ್ಬೋದು ಅಂತ ಹೇಳಿ. ನಾ ಏನು ಹೇಳ್ತೀನಂದರೆ, ನೀವು ಏನು ಹೊಲ್ಕೊಳ್ತೀರಾ ಅಲ್ವಾ, ಯು ಮೇಕ್ ಶ್ಯೂರ್ ಅದನ್ನು ರೀಯೂಸ್ ಮಾಡ್ಬೋದು. ಇನ್ನು ತುಂಬ ಥರ ಅಂದರೆ ಲೈಕ್ ಯುನೀಕಾಗಿ ಅದನ್ನು ರೀಯೂಸ್ ಮಾಡ್ಬೋದು ಅಂತ ಹೇಳಿ ಹೊಲ್ಸ್ಕೋಬೇಕು. ಸೊ ನಾನು ಜಾಸ್ತಿ ಬಟ್ಟೆ ವೇಸ್ಟ್ ಮಾಡಲ್ಲ ಯೂಶ್ವಲಿ. ಸೊ ಈ ಕಡೆ ಇನ್ನು 16 ತಗೊಳ್ತಾ ಇದ್ದೀನಿ ಎಕ್ಸಾಕ್ಟಾಗಿ. ಆ ಕಡೆ ಮಿಕ್ಕಿದ್ದು ಬೇಕಿದ್ರೆ ನಾವು ಹುಕ್ಸ್ ಪಟ್ಟಿ ಹೊಲಿಯೋಕ್ಕೆಲ್ಲನೂ ಯೂಸ್ ಮಾಡ್ಬೋದು. ನಾನು ಜಾಸ್ತಿ ಮೆಷರ್ಮೆಂಟ್ಸ್ ಎಲ್ಲ ಏನಂತಾರೆ ಸ್ಕೇಲ್ ಅದರಲ್ಲೆಲ್ಲ ಹಾಕ್ಕೊಳ್ಳಲ್ಲ. ನನಗೆ ಸಿನ್ಸ್ ಅಭ್ಯಾಸ ಆಗಿರೋದ್ರಿಂದ ಹೊಲಿದು ನಾನು ಅಂದಾಜು ಮೇಲೆ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ನನಗೀಗ ಫ್ರಂಟ್ ಬಂದುಬಿಟ್ಟು ಸ್ವೀಟ್ ಹಾರ್ಟ್ ನೆಕ್ ಬೇಕು. ಇದು ನಮ್ಮದು ಫ್ರಂಟ್ ಪಾರ್ಟ್ ಆ್ಯಂಡ್ ಇದು ಬಂದು ನಮ್ಮದು ಬ್ಯಾಕ್ ಪಾರ್ಟ್. ಸೊ ಫ್ರಂಟ್ ಬಂದುಬಿಟ್ಟು ನಾವು ಯೂಶ್ವಲಿ ನೆಕ್ 2.5 ಇಡಬೇಕು. ಸೊ ನಾನು ಫ್ರಂಟ್ 2.5 ಇಡ್ತೀನಿ. ಹಿಂದೆ ನನಗೆ ಕೆಳಗಡೆ ಜಾರಬಾರ್ದು ಅಂತ ಹೇಳಿ 2.25 ಇಡ್ತೀನಿ. ಈಗ ಫ್ರಂಟ್ ಪಾರ್ಟಿಗೆ ನಂದು ಫ್ರಂಟ್ ಬಂದುಬಿಟ್ಟು ನನಗೆ 5.5 ಇದ್ದರೆ ನಡೆಯುತ್ತೆ. ಇದು ಸ್ವೀಟ್ ಹಾರ್ಟ್ ನೆಕ್ ಆಗಿರೋದ್ರಿಂದ ನಾನು 6 ತಗೊಳ್ತಾ ಇದ್ದೀನಿ. ಇದು 2.5. ಓಕೆ. ಸೊ ಇಲ್ಲಿಂದ 6. ನಿಮಗೆ ಶೇಪ್ ಈಸಿಯಾಗಿ ಬರಬೇಕು ಅಂದರೆ ಜಸ್ಟ್ ಬಾಕ್ಸ್ ಹಾಕ್ಕೊಳ್ಳಿ. ಈಗ ನನಗೆ ಸ್ವೀಟ್ ಹಾರ್ಟ್ ನೆಕ್ ಬೇಕಿರೋದ್ರಿಂದ ನಾನು ಇಲ್ಲೇನಿದೆ ಇಲ್ಲಿ 6 ಇರೋದ್ರಿಂದ ಹಾಫ್ ತಗೊಳ್ಬೋದು. ಹಾಫ್ ತಗೊಂಡು ಆಮೇಲೆ ನಾವು ಅದನ್ನು ಸ್ವೀಟ್ ಹಾರ್ಟ್ ನೆಕ್ ಮಾಡ್ಕೋಬೋದು. ನಾನು 3.5 ಮಾಡ್ಕೊಳ್ತೀನಿ ಬಿಕಾಸ್ ನಂಗೆ ಸ್ವಲ್ಪ ಡೀಪ್ ಬೇಕು. ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಏನಕ್ಕಂದರೆ ಇಲ್ಲಿ ನಮಗೆ ತುಂಬ ಕ್ಲೋಸ್ಡ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಸ್ಲೈಟಾಗಿ ಲೈನ್ ಎಳ್ಕೋಬೇಕು ಹೀಗೆ. ಆ್ಯಂಡ್ ದೆನ್ ಇಲ್ಲಿ ನೀವು ಈ ಡಾಟಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಫುಲ್ ಲೆಂತ್ ಬಂದು 6 ಇರುತ್ತೆ. ಈ ಲೆಂತ್ ಬಂದು ಎಲ್ವರಿಗೆ 3.5 ಇರುತ್ತೆ. ಆ್ಯಂಡ್ ಇಲ್ಲೇನು ಮಾಡ್ತೀರಾ ಅಂದರೆ ನೀವು ಇದನ್ನು ದಿಸ್ ವಿಲ್ ಬಿ ಯೋರ್ ಸ್ವೀಟ್ ಹಾರ್ಟ್ ನೆಕ್.
ಸೊ ಇದನ್ನು ನಾನು ಜಸ್ಟ್ ಒಂದು ಕರ್ವ್ ಬರ್ಕೊಂಡಿದ್ದೀನಿ. ಸೊ ನಮ್ಮ ಶೇಪ್ ಹೇಗೆ ಬರುತ್ತೆ ಅಂದರೆ ಹೀಗೆ ಬಂದುಬಿಟ್ಟು ಹೀಗೆ ಬರುತ್ತೆ. ಇದು ನಮ್ಮದು ಫ್ರಂಟ್ ಪಾರ್ಟ್. ಬ್ಯಾಕ್ಗೆ 2 ಕಾಲು ಹಾಕಿರೋದ್ರಿಂದ ನನಗೆ ಕ್ಲೋಸ್ಡ್ ನೆಕ್ ಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಕೆಳಗಡೆ ಜಾಸ್ತಿ ಡೀಪ್ ತಗೊಳ್ಳಲ್ಲ. ಬಟ್ ಯೂಶ್ವಲಿ ನೀವೇನಾದ್ರೂ ಸ್ವಲ್ಪ ಲಾಂಗ್ ಡೀಪ್, ಸ್ವಲ್ಪ ಜಾಸ್ತಿ ಡೀಪ್ ಬೇಕಂದರೆ ಮ್ಯಾಕ್ಸ್ 9 ಇಡ್ಬೋದು. ಇಲ್ಲಾಂದರೆ ನಿಮಗೆ ಸ್ವಲ್ಪ ನಿಮ್ಮ ಸೈಜ್ ಇಲ್ಲಿದ್ರೆ XL ಇದ್ದರೆ 10, 9.5, 10 ಇಟ್ಟರು ನಡೆಯುತ್ತೆ. ಬಟ್ ಮೀಡಿಯಮ್ ಇರೋರಿಗೆ ಐ ಪ್ರಿಫರ್ 9, 9.5 ಸಾಕು. ಸೊ ಸಿನ್ಸ್ ನನಗೆ ಇಲ್ಲಿ ಕ್ಲೋಸ್ಡ್ ನೆಕ್ ಬೇಕಿರೋದ್ರಿಂದ ನಾನು ಜಸ್ಟ್ 4 ಇಡ್ತಾ ಇದ್ದೀನಿ. 4 ಕೂಡ ಜಾಸ್ತಿನೇ, ಬಟ್ ದೆನ್ 4 ಇಸ್ ಸ್ಟಿಲ್ ಫೈನ್. ಸೊ ಇಲ್ಲೊಂದು ಬಾಕ್ಸ್ ಮಾಡ್ಕೊಳ್ಳಿ. ಏನಿದೆ ಅಲ್ವಾ, ಇದು 2 ಕಾಲಿದೆ. ನಾನು ಇದನ್ನು ಜಸ್ಟ್ ಕರ್ವ್ ಮಾಡ್ಕೊಳ್ತೀನಿ ಸೊ ದಟ್ ಇದು ಕ್ಲೋಸ್ಡ್ ಬರುತ್ತೆ. ಸೊ ಇಷ್ಟೇ ಇರುತ್ತೆ, ನಮ್ಮದು ಕ್ಲೋಸ್ಡ್ ನೆಕ್ ಇರುತ್ತೆ ಹಿಂದೆಯಿಂದ. ಎಸ್. ಸೊ ಇದು ನಮ್ಮ ನೆಕ್ ಇರುತ್ತೆ ಹಿಂದೆದು, ಇದು ಬಂದ್ಬಿಟ್ಟು ಮುಂದೆದಿರುತ್ತೆ ನೆಕ್. ಆ್ಯಂಡ್ ಈಗ ಆರ್ಮ್ ಹೋಲ್ ಮಾಡೋಣ. ಆರ್ಮ್ ಹೋಲ್ಗೆ ಯೂಶ್ವಲಿ ನಮಗೆ ನೆಕ್ದು ಏನಿದೆ, ಐ ಮೀನ್ ನಮ್ಮದು ಶೋಲ್ಡರ್ ಪಟ್ಟಿ ಏನಿದೆ ಅದು ಯೂಶ್ವಲಿ 2.5 ಇಲ್ಲ 3 ಇರಬೇಕು. ನಾನು 2.25 ತಗೊಳ್ತೀನಿ, ಇಲ್ಲ 2.25 ತಗೊಂಡ್ರೂ ನಡೆಯುತ್ತೆ, ಬಿಕಾಸ್ ನಾನು ಕ್ಲೋಸ್ಡ್ ಶೋಲ್ಡರ್ಸ್ ಇಟ್ಟಿರೋದ್ರಿಂದ. ಸೊ ಇದು ಬಂದು ನಂದು ಬ್ಯಾಕ್ ಬ್ಲೌಸ್ ಪೀಸಿಗೆ. ಆ್ಯಂಡ್ ಇದು ನೆಕ್ಸ್ಟ್ ಲೈನ್ 2.5 ಬಂದುಬಿಟ್ಟು ನಂದು ಫ್ರಂಟ್ ಬ್ಲೌಸ್ ಪೀಸಿಗೆ. ಸೊ ಇಲ್ಲಿ ಇದು ಬ್ಯಾಕ್ದೇನಿದೆ, ನೀವು ಯೂಶ್ವಲಿ ನಂದು ಆರ್ಮ್ ಹೋಲ್ ಬಂದುಬಿಟ್ಟು 5.5 ಇದೆ, ಇಲ್ಲ 5.5 ಮೇಲೆ ಎಷ್ಟಿಟ್ಟರು ನಡೆಯುತ್ತೆ. ಮ್ಯಾಕ್ಸ್ ಅಂದರೂ 6 ಇಡ್ಬೋದು. ಸೊ 5.5 ಅಂದರೆ ನಾನೀಗ ಮೆಷರ್ಮೆಂಟ್ಸ್ ಎಲ್ಲ ತೋರಿಸ್ತಾ ಇರೋದು ಬಂದು ಮೀಡಿಯಮ್ ಅವರಿಗೆ. ಸೊ ಇದು 5.5. ಸೊ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಬಾಕ್ಸ್ ಹಾಕ್ತಾನೆ ಇರ್ತೀವಿ. ಸೊ ಯು ಶುಡ್ ಲರ್ನ್ ಹೌ ಟು ಮೇಕ್ ಅ ಬಾಕ್ಸ್. ಇದು 5.5ಗೆ ಹಾಕ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ಈ ಲೈನ್ ಬಂದುಬಿಟ್ಟು ನಾವು ಬ್ಯಾಕ್ ಪಾರ್ಟಿಗೆ ಹಾಕಿರೋದು. ಆ್ಯಂಡ್ ಇಲ್ಲೇನು ಮಾಡ್ತೀವಿ, ಸೊ ಬ್ಯಾಕ್ದು ಆರ್ಮ್ ಹೋಲ್ ಬಂದುಬಿಟ್ಟು ಒಂದು ಸ್ವಲ್ಪ ದೊಡ್ಡದಿಡ್ತೀವಿ. ಸೊ ಇಲ್ಲಿ ನಾವು 1 ಇಡ್ತಿದ್ದೀವಿ. 1ಗೆ ಒಂದು ಲೈನ್ ಹಾಕ್ಕೊಂಡು ಇದನ್ನು ಕರ್ವ್ ಮಾಡ್ಕೊಳ್ಬೇಕು ಹೀಗೆ. ಇದು ಇಲ್ಲಿ ನಮ್ಮ ಆರ್ಮ್ ಹೋಲ್ ಕೂರುತ್ತೆ. ಸೇಮ್ ಥಿಂಗ್ ಈ ಕಡೆ ರಿಪೀಟ್ ಮಾಡಿ. 5.5, 5.5, 5.5 ಆ್ಯಂಡ್ ಇಲ್ಲಿ ಈ ಲೈನ್ ಇಲ್ಲಿ 2.5 ಆ್ಯಂಡ್ ಇಲ್ಲೂ ಕೂಡ 2.5 ಬರುತ್ತೆ. ಸೊ ಎಸ್, ಹೀಗೆ ಒಂದು ಲೈನ್ ಹಾಕ್ಕೊಳ್ತೀವಿ. ಇಲ್ಲಿಂದ ನಾವು ಅಲ್ಲಿ 1 ಹಾಕ್ಕೊಂಡಿದ್ವಲ್ಲ, ಇಲ್ಲಿ 0.75 ಹಾಕ್ಕೊಳ್ತೀವಿ. ಮುಂದೆ ಇದು 1, ಇಲ್ಲಿ 0.75. ನನಗೆ ಯೂಶ್ವಲಿ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ರು ಅಂದರೆ 1.5 ತೊಗೋಬೇಕು ಅಂತ. ಇಲ್ಲಿ 1, ಇಲ್ಲಿ 1.5 ಅನ್ನೋ ಥರ. ಬಟ್ ನನಗಿಲ್ಲಿ 1 0.5 ಕರೆಕ್ಟಾಗಿ ಕೂರ್ತಿದೆ ಅನ್ನಿಸ್ತು. ಸೊ ನಾನು ಹಾಗಾಗಿ ಅಷ್ಟೇ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲೊಂದು ಕರ್ವ್ ಹಾಕ್ಕೋಬೇಕು. ನೀವು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಾಗಾಗಿ ಗೊತ್ತಾಗತ್ತೆ ಎಲ್ಲಿಂದ ಹೇಗೆ ಏನು ಕತೆ ಅಂತ. ಆ್ಯಂಡ್ ಇಲ್ಲಿ ಡಾಟ್ ಕೊಡ್ತೀನಿ ನಾನು ಹೀಗೆ ಬ್ಲೌಸ್ ಶೇಪ್ ಕಾಣೋಕ್ಕೆ ಆ್ಯಂಡ್ ಕ್ಲೀನಾಗಿ ಫಿಟ್ ಆಗೋಕ್ಕೆ. ಸೊ ಆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದು ಹೇಗೆ ತೋರಿಸ್ತೀನಿ.
ಏನು ಮಾಡಬೇಕು ಅಂದರೆ ಇವೆರಡು ಏನಿರುತ್ತೆ ಅಲ್ವಾ, ಅದರ ಮಧ್ಯದಲ್ಲಿ ಡಾಟ್ ಕೂರುತ್ತೆ ಇಲ್ಲಿ. ಸೊ ಈಗ ಈ ಎರಡು ಮಧ್ಯದ್ದು 2.5 ಇದೆ ಅಂದರೆ ಇಲ್ಲಿ 1.25 ಬರುತ್ತೆ. ಇದು ಸೆಂಟರ್. ಸೊ ಇಲ್ಲಿಂದ ಇಲ್ಲಿಗೆ ನಿಮಗೆ ಆಲ್ಮೋಸ್ಟ್ 3.75 ಇದೆ. ಸೊ ಈ ಕಡೆ ಕೂಡ 3.75 ಒಂದು ಮಾರ್ಕ್ ಬರುತ್ತೆ. 1.6 ಇದ್ರೂ ನಡೆಯುತ್ತೆ. ಸೊ ನೀವಿಲ್ಲಿ 1.6 ಮಾರ್ಕ್ ಹಾಕೊಳ್ಳಿ. ಆ್ಯಂಡ್ ಈ ಕಡೆ ಪಾಯಿಂಟ್ ಕಡೆ ಹಾಫ್, ಈ ಕಡೆ ಹಾಫ್ ತಗೊಳ್ಳಿ. ಆ್ಯಂಡ್ ದೆನ್ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಎಸ್. ಸೊ ಡಾಟ್ ಆಲ್ಮೋಸ್ಟ್ ಹಿಂಗೆ ಬರುತ್ತೆ. ಸೊ ಇದನ್ನು ನಾವು ಹಿಂಗೆ ಹೊಲಿತೀವಿ, ಆಗ ಇದು ಶೇಪಲ್ಲಿ ಕೂರುತ್ತೆ. ದ ಸೇಮ್ ಥಿಂಗ್ ಇಲ್ಲೂ ಕೂಡ ಹಿಡಿತೀವಿ. ಹೊಲಿಬೇಕಾದ್ರೆ ನಾವು ನೋಡ್ಕೊಂಡು ಹಿಡಿಯೋಣ. ನಾನು ಯೂಶ್ವಲಿ ಏನು ಮಾಡ್ತೀನಿ, ವೇಸ್ಟ್ ಕಟ್ ಮಾಡೋಕ್ಕೆ ಹೋಗಲ್ಲ, ನಾನು ಲಾಸ್ಟಲ್ಲಿ ಕಟ್ ಮಾಡ್ತೀನಿ. ಈ ಡಾಟ್ ಹಿಡಿದು ಆಮೇಲೆ ಲಾಸ್ಟಲ್ಲಿ ನಾನು ಪೂರ ಕಂಪ್ಲೀಟ್ ಆದಮೇಲೆ ಶೇಪಲ್ಲಿ ಕಟ್ ಮಾಡ್ತೀನಿ. ಬಿಕಾಸ್ ನಮಗೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂತು ಅಂದ್ರೂ ಮತ್ತೆ ಅಟ್ಯಾಚ್ ಮಾಡೋದೆಲ್ಲ ಸರಿ ಬರಲ್ಲ. ಸೊ ಹಾಗಾಗಿ ಈಗ ಲೆಟ್ಸ್ ಕಟ್. ಒಂದೇನಿದೆ ಅಂದರೆ ನೀವು ಸ್ವಲ್ಪ ಶೋಲ್ಡರ್ ಡೌನ್ ಮಾಡಬೇಕು. ಸ್ವಲ್ಪ 1/4 ಇಂಚು ಇಲ್ಲಿ ಕಟ್ ಮಾಡಿ. ಆವಾಗ ಇದು ಕರೆಕ್ಟಾಗಿ ನಮ್ಮ ಶೋಲ್ಡರ್ ಇದಕ್ಕೆ ಕೂರುತ್ತೆ. ಸೊ ನಾವು ಸ್ವಲ್ಪ ಶೋಲ್ಡರ್ ಡೌನ್ ಮಾಡಿದ್ದೀವಿ. ಸೊ ನಮ್ಮ ಕಟ್ಟಿಂಗ್ ಇಷ್ಟೇ. ಈಗ ನೆಕ್ಸ್ಟ್ ಏನಂದರೆ ನಾವು ಮೇನ್ ಕ್ಲಾತ್ ಇಟ್ಬಿಟ್ಟು ಅದನ್ನು ಕಟ್ ಮಾಡ್ತೀವಿ. ಇದು ನಮ್ಮ ಮೇನ್ ಕ್ಲಾತ್. ಸೊ ನಾವು ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಮೇನ್ ಕ್ಲಾತ್ ಕಟ್ ಮಾಡ್ಬೋದು. ಯೂಶ್ವಲಿ ಒಟ್ಟಿಗೆ ಇಟ್ಟೆ ಮೇನ್ ಕ್ಲಾತ್ ಮತ್ತು ಲೈನಿಂಗ್ ಇಟ್ಟು ಕಟ್ ಮಾಡೋದು ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಫಸ್ಟು ನೀವು ಲೈನಿಂಗ್ ಕಟ್ ಮಾಡಿಕೊಂಡ್ರೆ ಏನಾದರೂ ತಪ್ಪಾದ್ರೂ ಇನ್ನೊಂದು ಲೈನಿಂಗ್ ತರ್ಬೋದು. ಬಟ್ ಮೇನ್ ಕ್ಲಾತ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನೀವು ಇಟ್ಸ್ ಬೆಸ್ಟ್ ಐ ವುಡ್ ಸೇ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಳ್ಳಿ, ಆಮೇಲೆ ಮೇನ್ ಕ್ಲಾತ್. ಇದು ಕೂಡ ಸೇಮ್ ಇದರಲ್ಲೇ ಫೋಲ್ಡ್ ಮಾಡ್ತಾ ಇದ್ದೀನಿ. ಈಗ ನಮ್ಮದು ಬಟ್ಟೆ ಹೇಗಿತ್ತೋ ಹಾಗೆ ಇಟ್ಟು ಕಟ್ ಮಾಡೋಣ. ಓಕೆ, ಇಲ್ಲಿ ಏನೋ ಆಗಿದೆ ಬಟ್ಟೆಗೆ ಅಂದರೆ ಏನೋ ಬರೆದಿದ್ದಾರೆ. ಸೊ ಇಷ್ಟು ಬಿಟ್ಟು ನಾವು ಇನ್ನು ಮೇಲೆ ತಗೊಳ್ಳೋಣ. ಸೊ ಲೈನಿಂಗ್ ಮೇನ್ ಕ್ಲಾತ್ ಮೇಲೆ ಇಟ್ಟಾಯಿತು. ಈಗ ನೆಕ್ಸ್ಟ್ ಪಾರ್ಟ್ ಇಸ್ ಕಟ್ಟಿಂಗ್. ನಿಮ್ಗೆ ಏನು ಟೈಮ್ ಕಟ್ ಮಾಡ್ತಾ ಇದ್ರೆ ಕ್ಲೀನಾಗಿ ಗುಂಪಿನ ಹಾಕ್ಕೊಂಡು ಕಟ್ ಮಾಡಿ, ಸೊ ದಟ್ ನಿಮಗೂ ಈಸಿ ಆಗುತ್ತೆ ಕಟ್ ಮಾಡೋಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್.
ಸೊ ನಂದು ಮೆಷರ್ಮೆಂಟ್ ಬಂದುಬಿಟ್ಟು ಇಷ್ಟೇ 8.5. ಇನ್ನು 2 ಏನಕ್ಕೆ ಎಕ್ಸ್ಟ್ರಾ ಇಟ್ಟಿದ್ದೀನಿ ಅಂದರೆ ಸೊ ದ್ಯಾಟ್ ನೀವು ನಾನೇನಾದ್ರು ಸಣ್ಣ ದಪ್ಪ ಆದರೆ ಹೊಲಿಗೆ ಬಿಚ್ಚಿದ್ರೆ ನಾನು ಮತ್ತೆ ರೀಯೂಸ್ ಮಾಡ್ಬೋದು, ಮತ್ತು ಹೊಸದು ಹೊಲಿಸೋದಂತ ಇರಲ್ಲ. ರೀಯೂಸ್ ಎಷ್ಟು ಮಾಡೋಕ್ಕಾಗುತ್ತೋ ನಾವು ಅಷ್ಟು ಮಾಡಬೇಕು. ನೆಕ್ಸ್ಟ್ ಲೆಟ್ಸ್ ಗೋ ಟು ಸ್ಲೀವ್ಸ್. ಆ್ಯಕ್ಚುಲಿ ವೆರಿ ಈಸಿ ವೇ ಹೇಳ್ಕೊಡ್ತೀನಿ ನಾನು. ಇದೇನಿದೆ ಅಲ್ವಾ, ಸೊ ಇದು ನನ್ನ ಪ್ರಕಾರ 11 ಇದೆ. ಓಕೆ, ನೀವು ನೋಡ್ಬೋದು ಇಲ್ಲಿಂದ ಆಲ್ ದ ವೇ ಹಿಯರ್ ಇಟ್ ಈಸ್ ಆಲ್ಮೋಸ್ಟ್ 12. ಸೊ ಈ ಬಟ್ಟೆ ಏನಿದೆ ಲೆಟ್ಸ್ ಟೇಕ್ ಫ್ರಮ್ ದ ಅದರ್ ಸೈಡ್. ಸೊ ನನ್ನ ಬಟ್ಟೆ ಯಾವ ಕಡೆ ನನಗೆ ಜಾಸ್ತಿ ಬಟ್ಟೆ ಸಿಗುತ್ತೆ ಅಂತ ನೋಡಿ ಆ ಕಡೆ ಸೈಡ್ ಹಾಕ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡಿದರೆ ನನಗೆ 25 ಬೇಕು ಆ್ಯಂಡ್ ಇಲ್ಲಿ 22 ಇದೆ. ಸೊ ನಾನು ಹೀಗೆ ಹಾಕ್ಕೊಳ್ತೀನಿ, ಆವಾಗ 25 ಸಿಗುತ್ತೆ. ಓಕೆ, ಸೊ ನಾವು ಹೀಗೆ ಹಾಕ್ಕೊಂಡ್ರೆ ಇದೇನು ಬಟ್ಟೆ ಇದೆ ಅಲ್ವಾ, ಅದನ್ನು ನೀವು ಇನ್ನೊಂದು ಸರಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಕಡೆ ವರ್ಕ್ ಇಲ್ಲದೆ ಇರೋ ಕಾರಣ ನನಗೆ ವರ್ಕ್ ಬೇಕಂತ ಹೇಳಿ ನಾನು ಈ ಕಡೆನೇ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ 4 ಪೀಸ್ ಇದೆ, 1 2 3 4. ಓಕೆನಾ, ಈ ಕಡೆ ನಂದು ಓಪನಿಂಗ್ ಬರುತ್ತೆ, ಈ ಕಡೆ ನಂದು ಕ್ಲೋಸಿಂಗ್ ಪಾರ್ಟ್ ಬರುತ್ತೆ. ಆ್ಯಂಡ್ ನಮಗೆ 11 ಬೇಕು. ಸೊ ಇದು ಅಟ್ಲೀಸ್ಟ್ 10 ನನಗೆ ಇರಬೇಕು. ಸೊ ಇದು 10 ಇದೆ. ನಾವಿವಾಗ ಏನು ಮಾಡ್ತೀವಿ ಅಂದರೆ ನನಗೆ 25 to 26 ಬೇಕಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ 26 ಮಾರ್ಕ್ ಮಾಡ್ಕೊಳ್ತೀನಿ. ಓಕೆ, ಒಂದು ಅಂದಾಜು ಮೇಲೆ ಮಾರ್ಕ್ ಮಾಡಿಕೊಂಡ್ರೆ ನಡೆಯುತ್ತೆ. ಸೊ ದಿಸ್ ಇಸ್ 26. ಇಲ್ಲಿಂದ ಇಲ್ಲಿಗೆ ನನಗೆ 3.5 ಕೆಳಗೆ ಡ್ರಾಪ್ ಮಾಡಬೇಕು. ಆ್ಯಂಡ್ ಇಲ್ಲಿ 1 ಇಂಚಿಗೆ ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 11 ಇದೆ ಆ್ಯಂಡ್ ಈಗ ಇಲ್ಲಿಗೆ 11 ಬರುತ್ತೆ. ಎಸ್, ಸೊ ತ್ರೀಗೆ 3 ಇಲ್ಲ 3.5 ತಗೊಳ್ಳಿ, ಬಿಕಾಸ್ ನಾವಲ್ಲಿ ಎಕ್ಸ್ಟ್ರಾ ಬಟ್ಟೆ ತಗೊಳ್ಳೋದ್ರಿಂದ ಆ ಕರ್ವ್ ಬರುತ್ತೆ. ಸೊ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮೇಲೆ ನೀವು 1/2 ಇಂಚ್ ತಗೊಂಡ್ರೆ ಕೆಳಗಡೆ 1/4 ಇಂಚ್ ತಗೋಬೇಕು. ಮೇಲೆದು ಹಿಂಗೆ ಹೋಗುತ್ತೆ ಆ್ಯಂಡ್ ಕೆಳಗಡೆದು ಹೀಗೆ ಹೋಗುತ್ತೆ. ಸೊ ಫ್ರಂಟ್ ಪಾರ್ಟ್ ಈ ಮೇಲೆ ಹೋಗುತ್ತೆ, ಇನ್ನು ಹಿಂದೆ ಇದು ಬಂದುಬಿಟ್ಟು ಹೀಗೆ ಬ್ಯಾಕ್ ಹೋಗುತ್ತೆ. ಸೊ ಅದನ್ನು ನೋಡಿ ನೀವು ಕಟ್ ಮಾಡ್ಕೋಬೇಕು. ಈ ಸ್ಟ್ರೇಟ್ ಲೈನ್ ಏನು ಡ್ರಾ ಮಾಡ್ತೀರಾ, ಇಲ್ಲಿ ಮೇಲೆ 0.5 ತಗೊಳ್ಳಿ, ಕೆಳಗಡೆ 0.25 ಒಂದು ಲೈನ್ ಡ್ರಾ ಮಾಡಿ. ಇದು ಬಂದುಬಿಟ್ಟು 3.5 ತಗೊಳ್ಳಿ, ಒಂದು ಮೇಲೆ ಹೋಗುತ್ತೆ ಆ್ಯಂಡ್ ಇನ್ನೊಂದು ಜಾಯಿಂಟ್ ಕೆಳಗೆ ಬರುತ್ತೆ. ಇದು ನಮ್ಮದು ಇದಿರುತ್ತೆ. ಇದು ಟೋಟಲ್ ಬಂದು 26 ಇದೆ. ಕೆಳಗಡೆ ಇದು ಕಟ್ ಮಾಡೋದು, ಈ ಕೆಳಗಡೆ ಇದು ನಾವು ಬರೀ ಈ 2 ಏನಿದೆ ಅಲ್ವಾ ಅದು ಮಾತ್ರ ಕಟ್ ಮಾಡ್ತೀವಿ. ಜಾಯಿಂಟ್ ಹತ್ರ ಬರೀ ಕಮ್ಮಿ ಬೇಕಾಗ್ಬೋದು. ನನ್ನ ಕೈಗೆ 3.5 7 ಇದ್ದರೆ ಸಾಕು, ನಾನು ಎಕ್ಸ್ಟ್ರಾ 5.5 ಇಟ್ಕೊಳ್ತೀನಿ. ಸೊ ನಮ್ದು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಲೈನ್ ಡ್ರಾ ಮಾಡಿ ಆ್ಯಂಡ್ ಇದನ್ನು ಕಟ್ ಮಾಡ್ತು.
ಕಟ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಎಕ್ಸಾಕ್ಟ್ ಮಿಡಲ್ ಎಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಇದು ನಮ್ಮ ಮಿಡಲ್. ಇದು ನಾವು ಎಕ್ಸ್ಟ್ರಾ ಕಟ್ ಮಾಡಿರೋದು, ಇದು ಸ್ವಲ್ಪ ಜಾಸ್ತಿ ಇರೋದು. ಸೊ ಹೇಗೆ ಬರುತ್ತೆ ಅಂದರೆ ದಿಸ್ ವಿಲ್ ಗೋ ಟು ಆರ್, ಇದು ನಮ್ಮ ಲೆಫ್ಟ್ ಆರ್ಮಿಗೆ ಹೋಗುತ್ತೆ. ಫ್ರಂಟ್ ಪಾರ್ಟಿಗೆ ಇದನ್ನು ಅಟ್ಯಾಚ್ ಮಾಡ್ತೀವಿ, ಬ್ಯಾಕ್ ಪಾರ್ಟಿಗೆ ಇದನ್ನು ಅಟ್ಯಾಚ್ ಮಾಡ್ತೀವಿ. ಸೊ ನಮ್ಮ ಸ್ಲೀವ್ಸ್ ಕಟಿಂಗ್ ಕೂಡ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಿಮ್ಗೇನಾದರೂ ಡಬಲ್ ಲೈನಿಂಗ್ ಬೇಕು ಅಂದರೆ, ಇನ್ ಕೇಸ್ ನೀವು ನೆಕ್ ಹತ್ರ ಪೈಪಿಂಗ್ ಥರ ಕೊಡಲ್ಲ ಅಂತ ಹೇಳಿದರೆ, ಇನ್ನು ಒಂದು ಕೇಸ್ ಏನು ಮಾಡ್ಬೋದು ಅಂದರೆ ನೀವು ಡಬಲ್ ಲೈನಿಂಗ್ ಕೊಡ್ಬೋದು. ನನಗೆ ಆ್ಯಕ್ಚುಲಿ ಮಡ್ಚಿ ಹೊಲಿಯೋದು ಅಷ್ಟು ಫಿನಿಶಿಂಗ್ ಬರಲ್ಲ ಅಂತ ಅನಿಸುತ್ತೆ. ಸೊ ನಾನು ಹಾಗಾಗಿ ಪ್ರತಿ ಸರಿನೂ ಡಬಲ್ ಲೈನಿಂಗ್ ಕೊಟ್ಬಿಟ್ಟು ಮಡ್ಚಿ ಹೊಲಿತೀನಿ, ಸೊ ದಟ್ ಅವಾಗ ಬಟ್ಟೆ ಕೂಡ ಸ್ವಲ್ಪ ದಪ್ಪ ಬರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಈ ಲೈನಿಂಗ್ ಏನು ಕಟ್ ಮಾಡಿದ್ದೀನಿ ಅಲ್ವಾ, ಅದೇ ಥರನೇ ಇನ್ನೊಂದು ಲೈನಿಂಗ್ ಕಟ್ ಮಾಡ್ಕೊಳ್ತೀನಿ. ಸೊ ದಟ್ ಏನು ಮಾಡ್ತೀನಿ ಅಂದರೆ, ಫಸ್ಟ್ ಈ ಲೈನಿಂಗ್ ಏನಿದೆ, ಈ ಲೈನಿಂಗು ಮತ್ತು ಮೇನ್ ಕ್ಲಾತ್ ಏನಿದೆ, ಇದಕ್ಕೆ ಒಂದು ಹೊಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಇದೇ ಥರ ಇನ್ನೊಂದು ಲೈನಿಂಗ್ ತಂದುಬಿಟ್ಟು ಇಲ್ಲಿ ಹೊಲ್ಕೊಂಡು ಅದನ್ನು ಫ್ಲಿಪ್ ಮಾಡ್ತೀನಿ. ಸೊ ಆವಾಗ ನನಗೆ 3 ಲೈನಿಂಗ್ ಬರುತ್ತೆ ಆ್ಯಂಡ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಮಡ್ಚಿ ಹೊಲಿದ್ರೂ ಅದು ಚೆನ್ನಾಗಿರುತ್ತೆ, ಬಟ್ ದೆನ್ ನನಗೆ ಆ ಫಿನಿಶಿಂಗಿನ ಈ ಥರ ಫ್ಲಿಪ್ ಮಾಡೋದು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಸೊ ನಾನು ಹಾಗಾಗಿ ಪ್ರತಿ ಸರಿನೂ ಅದೇ ಯೂಸ್ ಮಾಡ್ತೀನಿ. ಸೊ ಹೊಲಿಬೇಕಾದ್ರೆ ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸ್ಟಿಚಿಂಗ್ ಕ್ಲಾಸಸ್ ಹೋಗಬೇಕಾದ್ರೆ ನನ್ನ ಫ್ರೆಂಡ್ ಅವ್ರ ಡ್ಯಾಡಿ ಅವಳಿಗೆ ಒಳಗಡೆಯಿಂದ ಫಿನಿಶಿಂಗ್ ಹೇಗೆ ಕೊಡೋದು ಅಂತ ತೋರಿಸಿದ್ರು. ನಂಗೆ ಅದು ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಸೊ ನಾನು ಆ ಟ್ರಿಕ್ ಕೂಡ ನಿಮಗೆ ತೋರಿಸ್ತೀನಿ. ಇನ್ನೊಂದು ಏನಂದರೆ, ನನಗೆ ಬಟ್ಟೆ ಯೂಶ್ವಲಿ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ಕೊಳ್ತೀನಿ ಅಂದರೆ, ಎಕ್ಸ್ಟ್ರಾ ಜಾಸ್ತಿ ಬಟ್ಟೆ ಇದ್ದರೆ ಇನ್ನೊಂದು ಟಾಪ್ ಹೊಲಿಯೋಕ್ಕಾಗತ್ತಾ ಅಂತ ನೋಡ್ತೀನಿ. ಇಲ್ಲ ಬಟ್ಟೆ ಕಮ್ಮಿ ಇದೆ ಅಂದರೆ ಯಾವ್ದಾದ್ರು ಮಕ್ಳಿಗೆ ಹೊಲಿಯೋಕ್ಕಾಗತ್ತಾ ಅಂತ ನೋಡ್ತೀನಿ. ಇಲ್ಲ ಅದು ಆಗಲ್ವಾ, ತುಂಬ ಅನ್ಶೇಪ್ಡ್ ಇದೆ ಅಂದರೆ ಒಂದು ಬೆಲ್ಟ್ ಹೊಲ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ದಟ್ ನಾನು ಈ ಬ್ಲೌಸ್ನ ಯಾವ್ದಾದ್ರು ಸ್ಕರ್ಟ್ ಜೊತೆ ಹಾಕಿದಾಗ ನಾನು ಯಾವುದೋ ಬೇರೆ ಬೆಲ್ಟ್ ಹೋಗೋದು ಬದಲು ಇದೇ ಮೆಟೀರಿಯಲ್ ಬೆಲ್ಟನ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ಆಲ್ರೆಡಿ ನನಗೆ ಇಷ್ಟು ಸ್ಟ್ರೇಟ್ ಲೈನಲ್ಲೇ ಇಷ್ಟು ಬಟ್ಟೆ ಮಿಕ್ಕಿದೆ. ಸೊ ಹಾಗಾಗಿ ನಾನು ಇದರಲ್ಲೇ ಬೆಲ್ಟ್ ಹೊಲ್ಕೊಳ್ತೀನಿ. ಬೆಲ್ಟಿಗೆ ನಿಮಗೆ ಯೂಶ್ವಲಿ ನನ್ನ 32 ಇದ್ದರೆ ನಡೆಯುತ್ತೆ. ನಮ್ಮದು ವೇಸ್ಟ್ ಸೈಜ್ ಎಷ್ಟೇ ಇದೆ ಅಲ್ವಾ, ಸೊ ಅಷ್ಟು ಬಟ್ಟೆ ಇದ್ದರೆ ಉದ್ದಕ್ಕೆ ಅಷ್ಟು ಸಾಕು. ಇಲ್ಲಿ ನನಗೆ ಜಾಸ್ತಿನೇ ಇದೆ, ಇಷ್ಟೇ ಬೇಕಾಗಲ್ಲ. ಬಟ್ ದೆನ್ ಇದನ್ನು ನಾನು ಸ್ಟಿಲ್ ಪಟ್ಟಿಗೆಲ್ಲ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಇನ್ನು ಮಿಕ್ಕಿದ್ದು ನಾನು ಬೇರೆದು ಏನಾದರೂ ಮಾಡೋಕ್ಕಾಗತ್ತಾ ಅಂತ ನೋಡ್ತೀನಿ. ನನಗೆ ಇಷ್ಟು ಬೇಕು, ಆಲ್ಮೋಸ್ಟ್ 34 ಬೇಕಾ, ಇಟ್ ವಿಲ್ ಬಿ ಟೂ ಮಚ್. 32 ಸಾಕು ಅಂದ್ಕೊಳ್ತೀನಿ, ಬಟ್ ಸ್ಟಿಲ್ ಓಕೆ 34 ಇರಲಿ, ಲೆಟ್ಸ್ ನಾಟ್ ರಿಸ್ಕ್. ಸೊ 34ಗೆ ಒಂದು ಲೈನ್ ಹೇಳ್ಕೊಳ್ಳೋಣ. ತ್ರೀ ಆ್ಯಂಡ್ ಹಾಫ್ ವಿಲ್ ಗೋ. ಸೊ 3.5ಗೆ ಮಾರ್ಕ್ ಮಾಡ್ಕೊಂಡು ಹೋಗೋಣ. ಮೈ ಬೆಲ್ಟ್. ಸೊ ಈ ಬೆಲ್ಟ್ನ ಹೇಗೆ ಹೊಲ್ಕೊಳ್ತೀನಿ ಅಂದರೆ, ಇದನ್ನು ಇಲ್ಲಿ ಫೋಲ್ಡ್ ಮಾಡ್ತೀನಿ, ದಟ್ ಈಸ್ ಲೈಕ್ ದಿಸ್. ಆ್ಯಂಡ್ ಈ ಕಡೆದೇನಿದೆ ಅದು ಒಳಗೆ ಫೋಲ್ಡ್ ಮಾಡ್ತೀನಿ. ಆ್ಯಂಡ್ ದೆನ್ ಇದು ಹೀಗೆ ಬರುತ್ತೆ. ಸೊ ನನ್ನ ಬೆಲ್ಟ್ ಹೀಗೆ ಕಾಣುತ್ತೆ, ನಿಮಗೆ ಲುಕ್ಸ್ ಪ್ರಿಟಿನೋ. ಆ್ಯಂಡ್ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.